ಸೋಷಿಯಲ್ ಮೀಡಿಯಾ ಸಮುದಾಯಕ್ಕೆ ಒಂದು ದುಃಖದ ಸುದ್ದಿ ಬಂದಿದೆ. ಖ್ಯಾತ ಇನ್ಸ್ಟಾಗ್ರಾಂ ವಿಷಯ ನಿರ್ಮಾಪಕ ಆಶಾ ಪಂಡಿತ್ ಅವರ ಅಚಾನಕ್ ನಿಧನವಾಗಿರುವುದು ದೃಢಪಟ್ಟಿದೆ. ಈ ಸುದ್ದಿಯು ಹೊರಬಂದ ತಕ್ಷಣವೇ ಭಾರತ ಕೆನಡಾದಲ್ಲಿ ನಿವಾಸಿಗಳಾದ ಅವರ ಅನುಯಾಯಿಗಳಲ್ಲಿಯೂ ಡಿಜಿಟಲ್ ಪ್ರೇಕ್ಷಕರಲ್ಲಿಯೂ ಶಾಂತತೆ ಮತ್ತು ದುಃಖದ ಸ್ಥಿತಿಯನ್ನು ನೋಡುತ್ತಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಆಶಾ ಪಂಡಿತ್ ಅವರು ಆರೋಗ್ಯವಾಗಿಲ್ಲದ ಸ್ಥಿತಿಗೆ ಒಳಗಾದರು. ಅವರನ್ನು ತಕ್ಷಣ ವೈದ್ಯಕೀಯ ನೆರವಿಗಾಗಿ ಹಾಸ್ಟೆಲ್ಗೆ ಕರೆದೊಯ್ದರೂ ಸಹ ಮಾರ್ಗದಲ್ಲೇ ಅವರು ಬದುಕಿರಲಿಲ್ಲ. ಪ್ರಾಥಮಿಕ ವರದಿ ಪ್ರಕಾರ ಅವರ ಸಾವಿನ ಕಾರಣ ಹೃದಯಾಘಾತ ಎಂದು ಹೇಳಲಾಗುತ್ತಿದೆ, ಆದರೆ ಅಧಿಕೃತ ವೈದ್ಯಕೀಯ ದೃಢೀಕರಣ ಇನ್ನೂ ಬಾಕಿಯಿದೆ. ಆಶಾ ಪಂಡಿತ್ ಅವರ ಮೂಲ ಭಾರತ ರಾಜ್ಯದ ಕರ್ನಾಟಕದ ಕರಾವಳಿ ನಗರ ಮಂಗಳೂರು ಆಗಿತ್ತು, ಆದರೆ ಅವರ ಡಿಜಿಟಲ್ ಹಾದಿ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಅವರ ವಿಷಯವು ಭಾರತೀಯರ ಜೊತೆಗೆ ಕೆನಡಾದಲ್ಲಿರುವ ದಕ್ಷಿಣ ಏಷ್ಯನ್ ಸಮುದಾಯದವರ ನಡುವೆ ಹೆಚ್ಚಿನವಾಗಿ ವೀಕ್ಷಿಸಲ್ಪಟ್ಟಿತು. ಇದರಿಂದಾಗಿ ಅವರ ನಿಧನದ ಸುದ್ದಿ ಕೆನಡಿಯ ಸೋಷಿಯಲ್ ಮೀಡಿಯಾ ವಲಯಗಳಲ್ಲಿಯೂ ತ್ವರಿತವಾಗಿ ಹರಡಿತು. ಇನ್ಸ್ಟಾಗ್ರಾಂ ರೀಲ್ಸ್ ಮೂಲಕ ಆಶಾ ಪಂಡಿತ್ ಅವರು ತಮ್ಮದೇ ವಿಭಿನ್ನ ಡಿಜಿಟಲ್ ಗುರುತನ್ನು ನಿರ್ಮಿಸಿಕೊಂಡಿದ್ದರು. ಅವರ ವಿಷಯವನ್ನು ಸರಳ, ಸಂಬಂಧಿಸಿದ ಮತ್ತು ದಿನಸಾರ ಜೀವನದ ವಿಷಯಗಳ ಮೇಲೆ ಆಧರಿಸಲಾಗಿದೆ. ಅವರು ಎಂತಹ ಹೈ ಪ್ರೊಡಕ್ಷನ್ ಅಥವಾ ಖಚಿತ ಪ್ರದರ್ಶನವನ್ನು ಬದಲಿಗೆ ಸಹಜ ಶೈಲಿಯಲ್ಲಿ ವಿಷಯಗಳನ್ನು ಮಾಡುತ್ತಿದ್ದರು, ಇದರಿಂದ ವಿವಿಧ ತಲೆಮಾರು ವೀಕ್ಷಕರು ಅವರೊಂದಿಗೆ ಸುಲಭವಾಗಿ ಸಂಪರ್ಕ ಮಾಡುತ್ತಿದ್ದರು. ಅವರ ನಿಧನದ ನಂತರ ಇನ್ಸ್ಟಾಗ್ರಾಂ, ಫೇಸ್ಬುಕ್ ಮತ್ತು ಇತರೆ ಡಿಜಿಟಲ್ ವೇದಿಕೆಗಳಲ್ಲಿ ಸಾಂತ್ವನಾತ್ಮಕ ಪೋಸ್ಟ್ಗಳ ಸರಣಿಯು ಮುಂದುವರೆದಿದೆ. ಅನೇಕ ಬಳಕೆದಾರರು ಅವರ ಹಳೆಯ ವಿಡಿಯೋಗಳನ್ನು, ರೀಲ್ಸ್ ಅನ್ನು ಮತ್ತು ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ. ಭಾರತ ಮತ್ತು ಕೆನಡಾದಲ್ಲಿ ಇರುವ ಕೆಲವೊಂದು ವಿಷಯ ನಿರ್ಮಾಪಕರು ಆಶಾ ಪಂಡಿತ್ ಅವರ ಅಚಾನಕ್ ಹೋಗುವಿಕೆಯನ್ನು ಡಿಜಿಟಲ್ ಸಮುದಾಯಕ್ಕೆ ದೊಡ್ಡ ನಷ್ಟ ಎಂದು ಪರಿಗಣಿಸಿದ್ದಾರೆ. ಹತ್ತಿರದ ಮೂಲಗಳ ಪ್ರಕಾರ ಆಶಾ ಪಂಡಿತ್ ಸೋಷಿಯಲ್ ಮೀಡಿಯಾವನ್ನು ದೀರ್ಘಕಾಲ ಪ್ರವೃತ್ತಿಯಾಗಿ ನೋಡುವುದಾಗಿ ಹೇಳುತ್ತಿದ್ದರು. ಅವರು ತಮ್ಮ ವಿಷಯವನ್ನು ಮತ್ತಷ್ಟು ವಿಸ್ತರಿಸಲು, ಹೊಸ ಕಲ್ಪನೆಗಳ ಮೇಲೆ ಕೆಲಸ ಮಾಡಲು ಮತ್ತು ವಿವಿಧ ಡಿಜಿಟಲ್ ಸಹಯೋಗಗಳನ್ನು ಯೋಜಿಸುತ್ತಿದ್ದರು. ಅವರ ಆನ್ಲೈನ್ ಚಟುವಟಿಕೆಗಳಿಂದ ಅವರ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುವುದು ಸ್ಪಷ್ಟವಾಗಿದೆ. ಕುಟುಂಬದವರು ಇನ್ನೂ ಯಾವುದೇ ವಿವರವಾದ ಮಾಧ್ಯಮ ಪ್ರಕಟಣೆಯನ್ನು ನೀಡಿಲ್ಲ, ಆದರೆ ಅಂತಿಮ ವಿಧಿವಿಧಾನಗಳು ಮಂಗಳೂರು ನಗರದಲ್ಲಿ ನೆರವೇ. ಈ ಸುದ್ದಿಯಲ್ಲಿನ ಯಾವುದೇ ಬೃಹತ್ ಮನೋರಂಜನೆ ಉದ್ಯಮದ ದೊಡ್ಡ ಮುಖಮಾತ್ರೆಯೊಂದಿಗೆ ಸಂಬಂಧಿಸಿದುದಾಗಿ ಅಲ್ಲ. ಹೆಸರು ಸಮಾನತೆಗೆ ಕಾರಣವಾಗಿ ಕೆಲವು ವೇಳೆ ಗೊಂದಲ ಮೂಡಬಹುದು, ಆದರೆ ಈ ಸುದ್ದಿ ಸಂಪೂರ್ಣವಾಗಿ ಮತ್ತು ಮಾತ್ರ ಆಶಾ ಪಂಡಿತ್ ಎಂಬ ಸೋಷಿಯಲ್ ಮೀಡಿಯಾ ವಿಷಯ ನಿರ್ಮಾಪಕನ ನಿಧನದ ಬಗ್ಗೆ ಇದೆ. ಆಶಾ ಪಂಡಿತ್ ಅವರ ಅಚಾನಕ್ ನಿಧನವು ಡಿಜಿಟಲ್ ಜಗತ್ತಿನಲ್ಲಿ ಕಾಣಸಿಗುವ ಚಟುವಟಿಕೆಗಳಿಗೆ ಹಿಂದೆ ಒಂದು ಯಥಾರ್ಥ ಜೀವನವಿದೆ ಎಂಬುದನ್ನು ಮತ್ತೊಮ್ಮೆ ಹೇರಳವಾಗಿ ತೋರಿಸುತ್ತದೆ. ಅವರ ಸರಳ ಪ್ರದರ್ಶನ, ಪ್ರೇಕ್ಷಕರೊಂದಿಗೆ ಸಂಪರ್ಕ ಮತ್ತು ನಿರಂತರ ಡಿಜಿಟಲ್ ಹಾಜರಾತಿ ಅವರಿಗೆ ವಿಭಿನ್ನ ಗುರುತನ್ನು ತಂದಿತ್ತು. ಅವರ ನಿಧನದಿಂದ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ವಿನ್ಯಾಸದಲ್ಲಿ ಒಂದು ಖಾಲಿಯವಿರುವುದನ್ನು ಅನುಭವಿಸಲಾಗುತ್ತಿದೆ, ವಿಶೇಷವಾಗಿ ಪ್ರತಿದಿನವೂ ಅವರ ವಿಷಯವನ್ನು ಫಾಲೋ ಮಾಡುತ್ತಿರುವ ವೀಕ್ಷಕರಿಗಾಗಿ. ಹೆಚ್ಚಿನ ಅಧಿಕೃತ ನವೀಕರಣಗಳು ಮತ್ತು ದೃಢೀಕರಣ ಮಾಹಿತಿ ಬಂದ ನಂತರ ಈ ಸುದ್ದಿಯನ್ನು ಅಪ್ಡೇಟ್ ಮಾಡಲಾಗುತ್ತದೆ. ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಒತ್ತಿ.